1,15,000 ಕೊಡ್ತೀನಿ. 1,15,000 ರೂಪಾಯಿಗ? ಹೌದು. 3 ಲಕ್ಷ ರೂಪಾಯಿ ಗಾಡಿ ಬಜಾರ್ ಕರ್ನಾಟಕ ಕಾರ್ಸಲ್ಲಿ ಬಂದ್ರೆ ಈ ರೇಟಿಗೆ ಕೊಡ್ತೀನಿ. 2,75,000 11 ಮಾಡಲ್ ಪೋಲೋ ಕೊಡ್ತೀನಿ. 2,75,000 ರೂಪಾಯಿ ಪೋಲೋ ಮಾಡಲ್ ಪೋಲೋ ಕೊಡ್ತೀನಿ. 50,000 ಮುಡ್ಕೋ ಬರ್ಲಿ ಕಸ್ಟಮರ್. ಆಮೇಲೆ ಕರ್ನಾಟಕ ಕಾರ್ಸಲ್ ಕಮ್ಮಿ ಇದೆ ಅಂದ್ರೆ ತಗೋಗ್ಲಿ. ಏನ್ ಪ್ರೈಸ್ ಹೇಳ್ತೀರಾ? 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ ಜಾಜ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. 1,30,000 ಕೊಡ್ತೀನಿ. 1,30,000 ರೂಪಾಯಿಗೆ ಗೆಟ್ಸ್ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? 1,30,000 ಕೊಡ್ತೀನಿ. 1,30,000 ರೂಪಾಯಿ ಓಮ್ನಿ. ಏನ್ ಪ್ರೈಸ್ ಹೇಳ್ತೀರಾ? 1,25,000 7 ಮಾಡಲ್ ಸಿಟಿ ಕೊಡ್ತೀನಿ. 7 ಮಾಡಲ್ ಸಿಟಿ ನಿಮಗೆ 1,25,000 ರೂಪಾಯಿ ಮಾತ್ರ. 175 ಕೊಡ್ತೀನಿ ಸರ್. ಇದು 175. ಇನ್ನ ಕಮ್ಮಿ ಬೇಕಾದ್ರೆ ಸ್ಯಾಂಟ್ರೋ ತಗೋಬಿಡಿ. ಪ್ರೈಸ್ ಹೇಳ್ತೀರಾ ಬೈ? 1,20,000 ಕೊಡ್ತೀನಿ. 1,20,000 ರೂಪಾಯಿಗೆ ಸ್ಯಾಂಟ್ರೋ. ಇದ್ರ ಪ್ರೈಸ್ ಏನ್ ಹೇಳ್ತೀರಾ ಬೈ? ಇದು 2 ಲಕ್ಷಕ್ಕೆ ಕೊಡೋಣ. ಇದು 2 ಲಕ್ಷಕ್ಕೆ ಸಿಗುತ್ತೆ ನಿಮಗೆ. ಬ್ಲಾಕ್ ಕಲರ್ ಮಾಡಲ್ ಬೀಟ್ LT ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್. ಸಿಂಗಲ್ ಓನರ್ ಬೀಟ್. ಇದು ಬಂದು 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್. ಇದು 11 ಮಾಡಲ್. ಇದು 11 ಮಾಡಲ್ ಸಿಂಗಲ್ ಓನರ್. ಇದು ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್ ಹೌದು. ತಗೊಳ್ಳಿ, ಮಾಡಲ್ ಗಾಡಿ ಕೊಡ್ತೀನಿ ತಗೊಳ್ಳಿ. 2018 ಮಾಡಲ್ ಸಿಂಗಲ್ ಓನರ್. ಬರ 44,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 2018 ಮಾಡಲ್. 1,40,000. 1,40,000 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಲೋ ಬಜೆಟ್ ಅಲ್ಲಿ ಹೋಂಡಾ ಸಿಟಿ 10 ಮಾಡಲ್. ಇದು 10 ಮಾಡಲ್. 10 ಮಾಡಲ್ ಸಿಂಗಲ್ ಓನರ್. ಕ್ಲಾಸ್ ಆಗಿದೆ. ನಮ್ಮ ಯಾವ್ದಾದ್ರು ತಗೊಳ್ಳಿ 6 ಮಂತ್ ಇಂಜಿನ್ ವ್ಯಾರಂಟಿ ಕಸ್ಟಮರ್ ಗೆ. 2023ನೇ ಮಾಡಲ್ ಸಿಂಗಲ್ ಓನರ್. 12,500 ಕಿಲೋಮೀಟರ್ ಓಡಿದೆ ಗಾಡಿ. ಯಾವ ಶೋರೂಮ್ ಬೇಕಾದ್ರೆ ಎತ್ಕೊ ಚೆಕ್ ಮಾಡಿಸ್ಕೋಬಹುದು ಕಸ್ಟಮರ್. 12,500 ಕಿಲೋಮೀಟರ್. ಫಿಗೋ ಬೇಡವಾ? ಕ್ರೇಟಾ ಇದೆ ತಗೊಳ್ಳಿ, ಕಮ್ಮಿ ಹೊಡಿರೋ ಗಾಡಿ. ಬರ 48,000 ಓಡಿದೆ. ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೋಬಹುದು. ಓಕೆ ಸೂಪರ್. ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ? 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ. ಹೈಲೈನ್ ಡೀಸೆಲ್ ಇದು. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ? 1,30,000 ಕೊಡ್ತೀನಿ. 1,30,000 ರೂಪಾಯಿಗೆ ವಿತ್ ಎಸಿ ಇರುವಂತ ವ್ಯಾಗನರ್ ಸಿಗುತ್ತೆ ನಿಮಗೆ. ಏನ್ ಪ್ರೈಸ್ ಹೇಳ್ತೀರಾ? ಬರ 4,20,000 ಕೊಡ್ತೀನಿ. 4,20,000 ರೂಪಾಯಿಗೆ 15 ಮಾಡಲ್. 15 ಮಾಡಲ್ ಫಾಲೋ ಕೊಡ್ತೀನಿ. ಏನಾಗಿರಬಹುದು? 65,000 10 ಮಾಡಲ್ ಫಿಗೋ ಕೊಡ್ತೀನಿ. 1,65,000 ರೂಪಾಯಿಗೆ ಟೈಟಾನಿಯಂ ಫಿಗೋ ಸಿಗುತ್ತೆ. ಅದನ್ನು ಬರ 7,25,000 10 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ. ಫ್ಯೂಷನ್ ಏನ್ ಪ್ರೈಸ್ ಹೇಳ್ತೀರಾ? 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಫೋರ್ಡ್ ಫ್ಯೂಷನ್ ಸಿಗುತ್ತೆ ನಿಮಗೆ. ಅದು ಡೀಸೆಲ್. ಫ್ಯೂಷನ್ ಬೇಡ, ಇಂಡಿಗೋ ಇದೆ, ಬೀಟ್ ಇದೆ ತಗೊಳ್ಳಿ. ಓಕೆ ಬೀಟ್ ಬ್ಲಾಕ್ ಕಲರ್ ಮಾಡಲ್ ಬೀಟ್ LT ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ? 15 ಮಾಡಲ್. 2,35,000 ಕೊಡ್ತೀನಿ. 2,35,000 ರೂಪಾಯಿಗೆ 15 ಮಾಡಲ್ ಫಿಗೋ ಸಿಗುತ್ತೆ. ಅದು ಡೀಸೆಲ್. ನೋಡಿ ಸ್ಯಾಂಟ್ರೋ ಬೇಕಾದ್ರೆ ಸ್ಯಾಂಟ್ರೋ ಇದೆ. 1,60,000 ಕೊಡ್ತೀನಿ. 1,60,000 ರೂಪಾಯಿಗೆ 9 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ. 6,5 ಲಕ್ಷಕ್ಕೆ ಕೊಡ್ತೀನಿ. ಇದು 6,5 ಲಕ್ಷಕ್ಕೆ 18 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,55,000 ಕೊಡ್ತೀನಿ. 1,55,000 ರೂಪಾಯಿಗೆ ಆಲ್ಟೋ ಸಿಗುತ್ತೆ ನಿಮಗೆ. ಓಕೆ ಏನ್ ಪ್ರೈಸ್ ಹೇಳ್ತೀರಾ? 1,95,000 ಕೊಡ್ತೀನಿ. 1,95,000 ರೂಪಾಯಿಗೆ 12 ಮಾಡಲ್ 11 ಮಾಡಲ್ ಅಂದ್ರೆ 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಲೋಗನ್ ಸಿಗುತ್ತೆ ನಿಮಗೆ. 8,25,000 ಕೊಡ್ತೀನಿ. 8,25,000 ರೂಪಾಯಿಗೆ 16ನೇ ಮಾಡಲ್ 16 ಮಾಡಲ್ ಪುಷ್ ಸ್ಟಾರ್ಟ್ ಕೊಡ್ತೀನಿ. ಅದು ಕಮ್ಮಿ ಓಡಿರೋ ಗಾಡಿ. ಬರೀ 48,000 ಓಡಿರುವಂತ ಕ್ರೆಟಾ ಸಿಗುತ್ತೆ ನಿಮಗೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸ್ಯಾಂಟ್ರೋ 1,20,000 ಕೊಡ್ತೀನಿ. 1,20,000 ರೂಪಾಯಿ ಟಾಪ್ ಅಂಡ್ ಸ್ಯಾಂಟ್ರೋ ಸಿಗುತ್ತೆ. ಇನ್ನೊಂದು ಮ್ಯಾಗ್ನ ಇದೆ, ತೋರಿಸಿ ಬರ್ರಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದು 1,90,000 ಕೊಡ್ತೀನಿ. 1,90,000 ರೂಪಾಯಿಗೆ ಈ ಗಾಡಿ ಆಗುತ್ತೆ ಬೈ. 1,80,000 ಕೊಡ್ತೀನಿ ಸರ್. 1,80,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,80,000 ಕೊಡ್ತೀನಿ. 1,80,000 ರೂಪಾಯಿಗೆ ಸಿಂಗಲ್ ಓನರ್ ಬೀಟ್ ಸಿಗುತ್ತೆ. ಕೊಡ್ತೀನಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2 ಲಕ್ಷಕ್ಕೆ ಕೊಡ್ತೀನಿ. ಫ್ರೆಶ್ 2 ಲಕ್ಷಕ್ಕೆ ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ. ಹೌದಾ? ಬರ 225 ಕೊಡ್ತೀನಿ. 225 ಗೆ ಅದು 13 ಮಾಡಲ್ ಕೊಡ್ತೀನಿ. 13 ಮಾಡಲ್ ಕ್ಲಾಸಿಕ್ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 3,20,000 ಕೊಡ್ತೀನಿ. 3,20,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲ್ i20 ಪೆಟ್ರೋಲ್. ಏನ್ ಪ್ರೈಸ್ ಹೇಳ್ತೀರಾ? 2,90,000 ಕೊಡ್ತೀನಿ. 2,90,000 ರೂಪಾಯಿಗೆ 11 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ? 2 ಲಕ್ಷಕ್ಕೆ ಕೊಡ್ತೀನಿ. ಎಷ್ಟು? 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ 10 ಮಾಡಲ್ ಡೀಸೆಲ್ ಸಿಗುತ್ತೆ ನಿಮಗೆ. 2,10,000 ಕೊಡ್ತೀನಿ. 2,10,000 ರೂಪಾಯಿಗೆ ಬರುತ್ತೆ. ಯೂನಿಕ್ ಕಲರ್ ತಗೋಬೇಡಿ. 2009 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. 1,80,000 ಕೊಡ್ತೀನಿ. 1,80,000 ರೂಪಾಯಿಗೆ ಬರೀ 2,10,000 ಕೊಡ್ತೀನಿ. 2,10,000 ರೂಪಾಯಿಗೆ ಕೊಡ್ತೀನಿ. ಸಿಂಗಲ್ ಓನರ್ 1 ವರ್ಷ ಇಂಟರ್ ಇಂಡಿಯಾದಲ್ಲಿ ನಿಮಗೆ ಫ್ರೀ ಸರ್ವಿಸ್ ವ್ಯಾರಂಟಿ ಇದೆ ನಿಮಗೆ. ಮತ್ತೊಮ್ಮೆ ನಿಯೋಸ್ ತಗೋಬೇಡಿ. 2023ನೇ ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಹೇಳ್ತೀರಾ ಬೈ? 6,5 ಲಕ್ಷಕ್ಕೆ ಕೊಡ್ತೀನಿ. ಏನ್ ಹೇಳ್ತಾ ಇದೀರಾ? 6,5 ಲಕ್ಷಕ್ಕೆ 10 ಲಕ್ಷದ ಗಾಡಿ 6,5 ಲಕ್ಷಕ್ಕೆ ಕೊಡ್ತೀನಿ. 6,5 ಲಕ್ಷಕ್ಕೆ ನಿಮಗೆ 23 ಮಾಡಲ್ ಸಿಗುತ್ತೆ. ಬೈಕ್ ಗಾಡಿ ಇಷ್ಟೇನಾ ಇರೋದು ಸರ್? ಇನ್ನೊಂದು ಶೋರೂಮ್ ಇದೆ, ಬರ್ರಿ ಸರ್. ಹೊಸ ಶೋರೂಮ್ ತೋರಿಸಿ. ಇನ್ನೊಂದು ಶೋರೂಮ್ ಹೋಗೋಣ ಬರ್ರಿ ಸರ್, ಕುತ್ಕೊಳ್ಳಿ ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಕುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಕರ್ನಾಟಕ ಕಾರ್ಸ್ ಇದೇನು ಹೊಸದಾಗಿದೆಯಲ್ಲ, ಹಳೇದಲ್ಲಿ ಶೋರೂಮೇ ಇರಲಿಲ್ವಲ್ಲ ಅಂತ ಅನ್ಕೊಂಡಿರ್ಬೋದು. ಒಬ್ರು ಮನ್ಸು ಮಾಡಿದ್ರೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮನ್ಸು ಮಾಡಿದ್ರೆ ಯಾವ ಥರ ಬೆಳಿಬೋದು, ಯಾವ ಥರ ದೊಡ್ಡ ಶೋರೂಮ್ ಕಟ್ಬೋದು ಅಂತ ತೋರಿಸಿದ್ದಾರೆ ನಮ್ಮ ಸಲ್ಮಾನ್ ಬೈ. ಕರ್ನಾಟಕ ಕಾರ್ಸ್ ಹೊಸ ಶೋರೂಮು ನಾಗರಬಾವಿ ಹತ್ರ ಬರುತ್ತೆ, ನಾಯಂಡಳ್ಳಿಗೂ ಹತ್ರ ಆಗುತ್ತೆ. ಇಲ್ಲಿಂದ ಸರ್ಕಲ್ ಇಂದ ನಾಯಂಡಳ್ಳಿ ಸರ್ವಿಸ್ ರೋಡ್ ಬಂದ್ರೆ ಕಂಫರ್ಟ್ ರೈಡ್ ವಾಷಿಂಗ್ ಪಕ್ಕದಲ್ಲೇ ಹೊಸ ಶೋರೂಮ್ ಆಗಿದೆ. ಓಕೆ, ಕಂಫರ್ಟ್ ರೈಡ್ ಹೌದು, ಅದ್ರ ಪಕ್ಕದಲ್ಲಿ ಶೋರೂಮ್ ಆಗಿದೆ. ಇಲ್ಲಿ ನೋಡಬಹುದು ಒಂದು 70 ಕಾರ್, 70 ಆಗಲ್ಲ, ಒಂದು 60 ಕಾರ್ ಸ್ಟಾಕ್ ಇದೆ. 60 ಕಾರ್ ನಿಲ್ಸಿದ್ದಾರೆ. ಹಾಗೆ ಹಳೆ ಶೋರೂಮ್ ನಾನು ಬಿಡಬಾರ್ದು, ನನ್ನ ಊಟ ಹಾಕಿ ಬೆಳೆಸಿರೋದು ಅದು ಅಂತ ಹೇಳ್ಬಿಟ್ಟು ಆ ಶೋರೂಮ್ ನ ಕೂಡ ಬೆಳೆಸಿದೆ, ಅಲ್ಲೇ ಇಟ್ಟಿದ್ದಾರೆ. ಆ ಶೋರೂಮ್ ನ ಕ್ಲೋಸ್ ಮಾಡಿಲ್ಲ, ಅದನ್ನ ಬಿಳ್ಸಲ್ಲ ಅಂದ್ರೆ ಕ್ಲೋಸ್ ಮಾಡಲ್ಲ, ಯಾಕಂದ್ರೆ ಅದ್ ನನ್ಗೆ ಅನ್ನ ಕೊಟ್ಟಿದೆ ಅಂತ ಅವ್ರು ಅವಾಗಲೇ ಹೇಳ್ತಾ ಇರ್ತಾರೆ.
ಅಲ್ವಾ? ಸೊ ಸೂಪರ್. 60 ಕಾರು ಒಂದೇ ಕಡೆ ನಿಲ್ಸುವಂತ ಒಂದು ಶೋರೂಮ್, ದೊಡ್ಡದಾದ ಶೋರೂಮ್ ನಮ್ಮ ಕರ್ನಾಟಕ ಕಾರ್ ಸಲ್ಮಾನ್ ಬೈ ಅವರು ಮಾಡಿದ್ದಾರೆ. ಒಳ್ಳೇದಾಗ್ಲಿ ಬೈ, ಹೀಗೆ ಬೆಳಿತಾರೆ. ನಮ್ಮ ಕರ್ನಾಟಕ ಜನದ ಆಶೀರ್ವಾದ ಹಿಂಗೆ ಇರ್ಲಿ. ಹೌದು ಬೈ, ಪಕ್ಕ ಸಪೋರ್ಟ್ ಮಾಡೇ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ನೀವು ಇಲ್ಲಿರೋದು ಅಲ್ವಾ? ಅವ್ರು ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ಎಲ್ಲಿ ಇರ್ತಿದ್ರಿ ನೀವು? ಹೌದು, ನಮ್ಮ ಕಸ್ಟಮರ್ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಸಲ್ಮಾನ್ ಬೈ ಬೆಳೆದಿದ್ದಾರೆ. ಹಾಗೆ ನಾನು ಬೆಳೆಸಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಪ್ಪ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಕೂಡ ಇದೆ, ಫೇಸ್ಬುಕ್ ಕೂಡ ಫಾಲೋ ಮಾಡ್ಕೊಳ್ಳಿ. ಇವತ್ತು ಯಾವ್ಯಾವ ಕಾರ್ ಇದೆ ಸರ್? ಇವತ್ತು ನಮ್ದು ಅದೇ ಮಾಮೂಲಿ 2 ವೀಲರ್ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ತನಕ ಗಾಡಿಗಳಿದೆ ಸರ್. ಈ ಶೋರೂಮ್ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನರು ಬರೋರು ಆಫೀಸ್ ಲೊಕೇಶನ್ ಹುಡ್ಕೋಕ್ ಒಂಚೂರು ಕಷ್ಟ ಆಗ್ತಿತ್ತು. ಅದಕ್ಕೆ ರೋಡಲ್ಲಿ ಮಾಡಿ ಸರ್ ಅಂತ ಅವ್ರ ಆಶೀರ್ವಾದದಿಂದ ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದು, ಬಂದ ತಕ್ಷಣ ಹುಡ್ಕಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾಗರಬಾವಿಯಿಂದ ಆರಾಮಾಗಿ ಈ ರೋಡಲ್ಲಿ ಬಂದ್ರಪ್ಪ, ಸರ್ವಿಸ್ ರೋಡಲ್ಲಿ ಬನ್ನಿ, ನಾಯಂಡಹಳ್ಳಿ ಕಡೆ ಹೋಗೋ ಸರ್ವಿಸ್ ರೋಡಲ್ಲಿ ಬನ್ನಿ ಅಂತ ಹೇಳೋದಕ್ಕೆ ಈಸಿ ಆಗುತ್ತೆ. ಕಸ್ಟಮರು ಹುಡ್ಕಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಶೋರೂಮ್ ನ ಓಪನ್ ಮಾಡಿದ್ದಾರೆ. ಇದು ಕೂಡ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾನೆ ಕರ್ನಾಟಕ ಕಾರ್ಸ್ ಅಂತ ದೊಡ್ಡ ಬೋರ್ಡ್ ಕಾಣಿಸುತ್ತೆ. ಹಾಗೆ ಇಲ್ಲಿ 2 ವೀಲರ್ ಬಜೆಟ್ ಅಲ್ಲಿ ಕಾರ್ ಕೊಡೋದ್ರಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು. ಇವರು ಆಕ್ಚುಲಿ 25,000 ರೂಪಾಯಿಯಿಂದಾನು ಇವರು ಸ್ಟಾರ್ಟ್ ಮಾಡಿದ್ರು. 25,000 ರೂಪಾಯಿಗೂ ಕಾರ್ ಕೊಟ್ಟಿದ್ರು ಅಂದಮೇಲೆ ಕಾರು ಏನು ಒಂದು 2 ವೀಲರ್ ಬರೋದಿಲ್ಲ 25,000 ರೂಪಾಯಿಗೆಲ್ಲ. ಅಂತ ಒಂದು ಕಾರ್ನ ಬಜೆಟ್ ನ ಬೇರೆ ಯಾರು ಕೊಡಕ್ ಚಾನ್ಸ್ ಇಲ್ಲ ಅಲ್ವಾ? ಪ್ರತಿಯೊಬ್ಬರ ಮನೆ ಮುಂದೆ ಒಂದು ಕಾರ್ ಅನ್ನೋ ಒಂದು ನಮ್ಮ ಶೋರೂಮ್ ಉದ್ದೇಶ ಸರ್. ಆ ಒಂದು ಉದ್ದೇಶದಿಂದ ಈ ಕಾರ್ ಶೋರೂಮ್ ನ ಓಪನ್ ಆಗಿರೋದು. ಫಸ್ಟ್ ಇವರೇ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಆ ವರ್ಡ್ ಹೇಳೋದಕ್ಕೆ. ಪ್ರತಿಯೊಬ್ಬರ ಮನೆ ಮುಂದೆ ಒಂದು ಕಾರು. ಸೊ ಅದೊಂದು ಪಕ್ಕ ಕೊಡ್ತಾ ಇದ್ದಾರೆ. ನಿಮ್ಗೆ ಉತ್ತರ ಕರ್ನಾಟಕ ಕಡೆಯಿಂದ ತುಂಬಾನೇ ಸಪೋರ್ಟ್ ಸಿಗ್ತಿದೆ. ಆಲ್ ಓವರ್ ಕರ್ನಾಟಕದಿಂದ ಸಿಗ್ತಾ ಇದೆ, ಬಟ್ ಉತ್ತರ ಕರ್ನಾಟಕದವ್ರು ಜಾಸ್ತಿ ಯಾಕೆ ಸರ್ ಬರ್ತಾರೆ ನೋಡಿ ಸರ್. ಪಾಪ ಕಸ್ಟಮರ್ ಲೋ ಬಜೆಟ್ ಗಾಡಿ ಹುಡ್ಕೊ ಬಂದಿರೋದು ಸರ್. ದುಡ್ಡು ಕೊಟ್ರೆ ಬೇರೆ ಶೋರೂಮ್ ಅಲ್ಲಿ ಕಸ್ಟಮರ್ ಗಾಡಿ ಸಿಗುತ್ತೆ ಸರ್. ಯಾಕೆ ಸರ್ ಕರ್ನಾಟಕ ಕಾರ್ಸಿಗೆ ಬರ್ತಾರೆ ಸರ್ ಕಸ್ಟಮರ್? ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ, ಒಳ್ಳೆ ಗಾಡಿ ಕೊಡ್ತೀವಿ, ಕಮಿಷನ್ ಇಸ್ಕೊಡಲ್ಲ ಅಂತ ನಮ್ ಬಂದು ತಗೋಯ್ತಾರೆ ಸರ್ ಕಸ್ಟಮರ್ಗಳು. ಹೌದು. ಸೊ ಯೋಚನೆ ಮಾಡಿ ಯಾವ ತರ ಸಪೋರ್ಟ್ ನಮ್ಮ ಕರ್ನಾಟಕ ಕಾರ್ಸ್ ಸಿಗ್ತಾ ಇದೆ. ಇಲ್ಲಿ ಕ್ವಾಲಿಟಿ ಕಾರ್ ಸಿಗುತ್ತೆ, ಕಾರ್ ಕಮ್ಮಿಗೆ ಸಿಗುತ್ತೆ. ಆಮೇಲೆ ಒಳ್ಳೆ ಮಾಡೆಲ್ ಇದೆ. 10 ಮಾಡೆಲ್ ಮೇಲೆ ಲೋನ್ ಮಾಡ್ಕೊಡ್ತಾರೆ. ಲೋನ್ ಪ್ರೊಸೆಸ್ ಏನು ಸರ್? 10 ಮಾಡೆಲ್ ಮೇಲೆ ಯಾವ್ದಾದ್ರು ಗಾಡಿ ತಗೊಳ್ಳಿ, ಕಸ್ಟಮರ್ ಸಿವಿಲ್ ಚೆನ್ನಾಗಿರ್ಲಿ, ಸ್ಯಾಲರಿ ಇರ್ಲಿ, ಸ್ವಂತ ಮನೆ ಇರ್ಲಿ, ಕರ್ನಾಟಕ ಕಾರ್ಸಿಗೆ ಬರೀ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಒಂದು ಖುಷಿಯಾಗಿದ್ದ ವಿಚಾರ ಅಂದ್ರೆ ಆ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ 23 ಮಾಡಲು, 22 ಮಾಡಲು, 20 ಮಾಡಲು ಸ್ವಲ್ಪ ರೇರ್ ಸರ್. ಈ ಶೋರೂಮ್ ಜಾಗ ಐತಲ್ಲ, ಅದಕ್ಕೆ ತಗೊಬಂದು ನಿಲ್ಸಿದೀವಿ ಸರ್. ಒಳ್ಳೊಳ್ಳೆ ಮಾಡೆಲ್ ಗಾಡಿ ಕೂಡ ನಿಲ್ಸಿದ್ದಾರೆ. ಹಳೆ ಮಾಡೆಲ್ ಅಂತ ಈ ಸಲ ಕನ್ನಡ ಹಾಕಂಗೆ ಇಲ್ಲ ನೀವು. ಹಳೆ ಮಾಡೆಲ್ ಸಿಗುತ್ತೆ, ಹೊಸ ಮಾಡೆಲ್ ಸಿಗುತ್ತೆ. ಮಿಡ್ಲ್ ಫ್ಯಾಮಿಲಿದಿಂದ ಹಿಡಿದು ಹೈ ಬಜೆಟ್ ತನಕ ಕಾರ್ಗಳಿದೆ ಸರ್ ನಮ್ ತವ. ಹೈ ಬಜೆಟ್ ಅಂದ ತಕ್ಷಣ ಹೈ ಬಜೆಟ್ ಎಷ್ಟು ಹೈ ಬಜೆಟ್ ಅಲ್ಲ, 23 ಮಾಡಲು i10 ನಿಯೋಸ್ ನಿಮ್ಗೆ ಏನ್ ಪ್ರೈಸ್ ಸಿಗುತ್ತೆ ಗೊತ್ತಾ? 6.5 ಲಕ್ಷಕ್ಕೆ ಸಿಗುತ್ತೆ. ಅದು ಟಾಪ್ ಎಂಡ್ ಮಾಡಲು, ಬೇಸ್ ವೇರಿಯಂಟ್ ಅಲ್ಲ. ಹೌದು ಸರ್ ಅಲ್ವಾ? ಅದೇ ಗಾಡಿ ಶೋರೂಮ್ ತಗೊಳಕ್ ಹೋದ್ರೆ 10,20,000 ಬೇಕು ಸರ್. ಹೌದು ಹೌದು ಸರ್, 10.5 ಲಕ್ಷ ಬೇಕು. ನೀವು ಇದು ಲೋನ್ ತಗೋತೀನಿ ಅಂದ್ರೆ ಅದು ಜಾಸ್ತಿ ಆಗುತ್ತೆ. ಇದು 6.5 ಲಕ್ಷಕ್ಕೆ ಸಿಗ್ತಾ ಇದೆ. ನೀವು ಲೋನ್ ಮಾಡಿದ್ರೆ ಒಂದು 50,000 ತಗೊಂಬನ್ನಿ, ಲೋನ್ ಆಗುತ್ತೆ. 23 ಮಾಡಲು ಒಳ್ಳೆ ಪ್ರೊಫೈಲ್ ಇದ್ರೆ ಅಲ್ವಾ? ಸೂಪರ್ ಬೈ, ಒಳ್ಳೇದಾಗ್ಲಿ. ನೀವು ಇದೇ ತರ ಬೆಳಿತಾರೆ, ದೊಡ್ಡದು ಮಾಡಿ ಶೋರೂಮ್. ಅವ್ರು ಬರ್ಲಿ, ಕಸ್ಟಮರ್ ಬರ್ಲಿ, ಏನ್ ಬಜೆಟ್ ಅಲ್ಲಿ ಬರ್ಲಿ, ಕಾರ್ಗಳು ಕೊಡ್ತೀನಿ ಸರ್ ಕಸ್ಟಮರ್ಗಳಿಗೆ. ಓಕೆ, ಕೊಡ್ಬೇಕು ಬೈ, ಖಂಡಿತ ಕೊಡೋಣ ಬೈ. ಒಳ್ಳೆ ರೀತಿಯಲ್ಲಿ ಆಗ್ಲಿ, ನಡೀಲಿ, ಇನ್ನ ಬೆಳೀಲಿ. ಒಳ್ಳೆ ದೊಡ್ಡ ಗಾಡಿ ಅಲ್ವಾ? ಇದ್ರಲ್ಲಿ ಎಷ್ಟು ಜನ? 5 ಜನ ಕುತ್ಕೊಂಡು ಹೋಗ್ಬೋದು. ಹಿಂದ್ಗಡೆ ಬೇಜಾನ್ ಸ್ಪೇಸ್ ಇದೆ. ಸ್ಪೇಸ್ ಇದೆ. 1,15,000 ಕೊಡ್ತೀನಿ. 1,15,000 ರೂಪಾಯಿಗ? ಹೌದು. ಮತ್ತೊಮ್ಮೆ ಆಲ್ಟೋ ಇದೆ, ಆಲ್ಟೋ ತೋರಿಸಿ. ಆಲ್ಟೋ ಬೇರೆ ಇದೆ. 9 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. LXi ಪೆಟ್ರೋಲ್ ವೇರಿಯಂಟ್ ಇದು. LXi ಪೆಟ್ರೋಲ್ ವೇರಿಯಂಟ್ ಆಲ್ಟೋ ನೋಡಬಹುದು. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. ತುಂಬಾ ಮಿಂಟಾಗಿ ಮೇಂಟೈನ್ ಆಗಿದೆ. ನಿಮಗೆ AC ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ, ಒಳ್ಳೆ ಮೈಲೇಜ್, ಲೋ ಮೇಂಟೆನೆನ್ಸ್ ವೆಹಿಕಲ್ ಇದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆಲ್ಟೋ ಯಾರಿಗೂ ಗೊತ್ತಿಲ್ಲ, ಅದು ಲೋ ಬಜೆಟ್ ಅಲ್ಲಿ ಇದೆ ಅಂತ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,55,000 ಕೊಡ್ತೀನಿ. 1,55,000 ರೂಪಾಯಿಗೆ ಆಲ್ಟೋ ಸಿಗುತ್ತೆ ನಿಮ್ಗೆ. ಇನ್ನ ಕಮ್ಮಿ ಬೇಕಾದ್ರೆ ಸ್ಯಾಂಟ್ರೋ ತಗೋಬಿಡಿ. ಸ್ಯಾಂಟ್ರೋ ಬೇರೆ ಇದೆ. 4 ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಸ್ಯಾಂಟ್ರೋ ಜಿಂಕ್ XG ಬರುತ್ತೆ ನಿಮಗೆ. 4 ಮಾಡಲ್ ಬರುತ್ತೆ ಇದು. ಹೌದು. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. 4 ಮಾಡಲ್ ತರ ಅನ್ಸೋದೇ ಇಲ್ಲ. ಏನೋ ಒಂದು 6-7 ಮಾಡಲ್ ತರ ಕಾಣುತ್ತೆ. ಸ್ಟೀರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಮತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, ಕಂಪನಿ ಫೀಡ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡ್ತಿದೆ. ಎಲ್ಲ ಆಪ್ಷನ್ಸ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,20,000 ಕೊಡ್ತೀನಿ. 1,20,000 ರೂಪಾಯಿಗೆ ಸ್ಯಾಂಟ್ರೋ. ಹೌದು. i10 ಇದೆ ನಮ್ಮ ಹತ್ರ. 2 i10 ಇದೆ, 2 ಇದೆ. ಟೋಟಲ್ 4 ಗಾಡಿಗಳಿದೆ. ಈ ಗಾಡಿ ಡೀಟೇಲ್ಸ್ ಬೇಕಾದ್ರೆ 2010 ಮಾಡಲ್, ಸೆಕೆಂಡ್ ಓನರ್, ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್. ಮ್ಯಾಗ್ನಾ ಪೆಟ್ರೋಲ್ ನೋಡಬಹುದು. ಅಪೋಲೋ ಟೈರ್ಸ್ ಇದೆ. ಓವರ್ ಆಲ್ ಬಾಡಿ ಲೈನ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಬಂದ ತಕ್ಷಣ ನಾನೇ ಯೋಚನೆ ಮಾಡ್ತಾ ಇದ್ದೆ ಗಾಡಿ ಸಕತ್ತಾಗಿದೆಯಲ್ಲ ಅಂತ. JVC ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ, AC ಕೂಡ ಬರುತ್ತೆ. ಓವರ್ ಆಲ್ ಬಾಡಿ ಲೈನು ಚೆನ್ನಾಗಿದೆ. ಗಾಡಿ ಇಂಜಿನ್ ಎಲ್ಲ ಯಾವ ತರ ಇದೆ ಬೈ? ಕ್ಲಾಸ್ ಆಗಿದೆ. ನಮ್ಮ ಯಾವ್ದಾದ್ರು ತಗೊಳ್ಳಿ 6 ಮಂತ್ ಇಂಜಿನ್ ವ್ಯಾರಂಟಿ ಕಸ್ಟಮರ್ಗೆ. ಯಾವ ಗಾಡಿ ತಗೊಂಡ್ರು ಗಾಡಿ ತಗೊಂಡ್ರು 30 ವ್ಯಾರಂಟಿ ಇದೆ. ಅದು ಒಂದು ಸ್ಪೆಷಾಲಿಟಿ. ಚಾರ್ಜಸ್ ತಗೊಳ್ಳಲ್ಲ, ಕಮಿಷನ್ ತಗೊಳ್ಳಲ್ಲ, ಬರ ಗಾಡಿ ಬೈ ಮಾಡ್ಬೇಕು, ಕಸ್ಟಮರ್ ತಗೋಬೇಕು. ಓಕೆ, ಬೈ ಮಾಡ್ಬಿಟ್ಟು 2 ಲಕ್ಷಕ್ಕೆ ಕೊಡ್ತೀನಿ. ಇದು 2 ಲಕ್ಷಕ್ಕೆ ಈ i10 ಇದು. i10 ಆಗುತ್ತೆ. ಇದು ತಗೋಬಿಡಿ. 2010 ಮಾಡಲ್, ಸೆಕೆಂಡ್ ಓನರ್, ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್. ಓಕೆ, ಸೆಕೆಂಡ್ ಓನರ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಬರುತ್ತೆ.
10ನೇ ಮಾಡಲ್ ಅಲ್ವಾ? 10 ಮಾಡಲ್ ಇದು ನೋಡಬಹುದು. ಇದರಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದು ಬ್ಲಾಕ್ ಇಂಟೀರಿಯರ್ ಬರುತ್ತೆ. ಫೋರ್ ವಿಂಡೋಸ್ ಬರುತ್ತೆ, ಪ್ಯೂರ್ ಲೆದರ್ ಅಪ್ಲಿಷನ್ ಸೀಟ್ ಕವರ್ಗಳಿದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲೂ ಆಪ್ಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಇದ್ರ ಪ್ರೈಸ್ ಏನ್ ಹೇಳ್ತೀರಾ ಬೈ? ಇದು 2 ಲಕ್ಷಕ್ಕೆ ಕೊಡೋಣ. ಇದು 2 ಲಕ್ಷಕ್ಕೆ ಸಿಗುತ್ತೆ ನಿಮಗೆ. ಹೌದು. ಮತ್ತೆ ಇನ್ನೊಂದು ಮ್ಯಾಗ್ನಾ ಇದೆ, ತೋರಿಸಿನ ಬರ್ರಿ. ಇನ್ನೊಂದು ಇದೆ i10 ನೋಡಬಹುದು, ಗೋಲ್ಡ್ ಫಿನಿಶ್ ಅಲ್ಲಿ ಇದೆ. ಇದು ಕೂಡ ಸಕ್ಕತ್ತಾಗಿ ಕಾಣ್ತಾ ಇದೆ. ಮಾಡಲು ತಡೋನರು ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್. ಎಫ್ಸಿ ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ ಗಾಡಿಯಲ್ಲಿ. ಓಕೆ, ಇದು ಇಂಟೀರಿಯರ್ ಏನ್ ಬರುತ್ತೆ? ಎಸಿ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕುಶನ್ ಫಿನಿಶ್ ಮೈಲೇಜ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಮ್ಯಾನ್ಯುಯಲ್ ವೇರಿಯಂಟ್. ಹೌದು, ಮ್ಯಾನ್ಯುಯಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದು 1,90,000 ಕೊಡ್ತೀನಿ. 1,90,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. ಹೌದು. ಹೌದಾ, ಸೂಪರ್. ನಮ್ಮ ಹತ್ರ ಒಂದು ಫೀಗೋ ಇದೆ ಸರ್, 2010 ಮಾಡಲ್, ಸೆಕೆಂಡ್ ಓನರ್, ಟೈಟಾನಿಯಂ ಡೀಸೆಲ್ ಸರ್. ಇದು 10 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, ಟೈಟಾನಿಯಂ ಆಗುತ್ತೆ. ಹಾಗೆ ಆಫ್ಟರ್ ಮಾರ್ಕೆಟ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ, ಮ್ಯಾಗ್ವಿಲ್ ಇದೆ. ಆಮೇಲೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಅಪ್ಲಿಷನ್ ಸೀಟ್ ಕವರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಆಪ್ಷನ್ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಡೀಸೆಲ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,80,000 ಕೊಡ್ತೀನಿ ಸರ್. 1,80,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಪೋಲೋ ತಗೊಳ್ಳಿ. ಹಾಗೆ ಪೋಲೋ 2011 ಮಾಡಲ್, ಸೆಕೆಂಡ್ ಓನರ್, ಪೋಲೋ ಹೈಲೈನ್ ಡೀಸೆಲ್ ಸರ್. ಇದು ಓಕೆ, 2011 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಡೀಸೆಲ್. ಹೈಲೈನ್ ಅದು ಬರುತ್ತೆ. ಅದು ಟಾಪ್ ಎಂಡ್ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಬ್ಯಾಕ್ ವೈಫರ್ ಇದೆ, ಡಿಫಾಗರ್ ಇದೆ, ಎಲ್ಲ ಇದೆ ಸರ್ ಇದಕ್ಕೆ. ಓಕೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸಿಲ್ವರ್ ವೇರಿಯಂಟ್ ಇದೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ? 2,75,000 11 ಮಾಡಲ್ ಪೋಲೋ ಕೊಡ್ತೀನಿ. 2,75,000 ರೂಪಾಯಿ ಪೋಲೋ ಮಾಡಲ್ ಪೋಲೋ ಕೊಡ್ತೀನಿ. ಓಕೆ, ಸೂಪರ್. ಅದು ಟಾಪ್ ಎಂಡ್. ಬರ್ರಿ, ನಮ್ಮ ಕಾಲೇಜ್ ಸ್ಟೂಡೆಂಟ್ ಸಿವಿಕ್ ತಗೊಂಡ್ಬಂದಿದ್ದೀನಿ. ಒಂದಲ್ಲ 2 ಸಿವಿಕ್ ಇದೆ, ಮೇಲೆ ಎರಡು ಒಂದಿದೆ ನೋಡಬಹುದು, ಇಲ್ಲೊಂದಿದೆ. ಇದು 2008ನೇ ಮಾಡಲ್, ಥರ್ಡ್ ಓನರ್ ಆಗಿದೆ, ಎಫ್ಸಿನೂ ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ಅದೇ SMT ಬರುತ್ತೆ, ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಮಾಡಲ್ ನೋಡಬಹುದು. ಕಂಪನಿ ವಿತ್ ಮ್ಯಾಗ್ವಿಲ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಅಪ್ಲಿಷನ್ ಸೀಟ್ ಕವರ್, ಲೆದರ್ ಸೀಟ್ಸ್ ಎಲ್ಲ ಇದೆ, ಕಂಪ್ಲೀಟ್ ಸಿಸ್ಟಮ್ ಬರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲವೂ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ಮ್ಯಾಗ್ವಿಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ವೈಪರ್ ಬರುತ್ತೆ, ಅವರ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2 ಲಕ್ಷಕ್ಕೆ ಕೊಡ್ತೀನಿ. ಫ್ರೆಶ್ 2 ಲಕ್ಷಕ್ಕೆ ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ. ಹೌದಾ? 2 ಲಕ್ಷಕ್ಕೆ ನಿಮಗೆ ಸಿವಿಕ್ ಸಿಗುತ್ತೆ. ನೆಕ್ಸ್ಟ್ ಹೋಂಡಾ ಜಾಸ್ ತಗೊಳ್ಳಿ, ಇನ್ನ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಜಾಸ್ ನಿಮ್ಗೆ. ಓಕೆ, ಈ ಗಾಡಿ ಬಂದು 2009ನೇ ಮಾಡಲ್, ಸೆಕೆಂಡ್ ಓನರ್, ಹೋಂಡಾ ಜಾಸ್ ಟಾಪ್ ಎಂಡ್ ಮಾಡಲ್, ಪೆಟ್ರೋಲ್ ವೇರಿಯಂಟ್. ಇದು 2009ನೇ ಮಾಡಲ್, ಟಾಪ್ ಎಂಡ್ ಮಾಡಲ್ ಬರುತ್ತೆ ಅಲ್ವಾ? ಎಲ್ಲ ರನ್ನಿಂಗ್ ಇದೆ ಇದಕ್ಕೆ. ಓಕೆ, ಇಂಟೀರಿಯರ್ ಅಲ್ಲಿ ಎಸಿ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ, ಇನ್ಬಿಲ್ಟ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ, ಇಂಟೀರಿಯರ್ ತುಂಬಾ ಮೇಂಟೈನ್ ಆಗಿದೆ, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಇದಕ್ಕೆ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ, ಕಂಪ್ಲೀಟ್ ಆಪ್ಷನ್ ಬರುತ್ತೆ, ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ ಜಾಸ್ ಕೊಡ್ತೀನಿ. ಓಕೆ, ಮತ್ತೊಮ್ಮೆ ಇದು ತಗೊಬಿಡಿ, ಫಿಯೆಸ್ಟಾ ತಗೊಳ್ಳಿ, ಜಾಸ್ ಬೇಡ ಅಂದ್ರೆ ನಿಮ್ಗೆ. ಓಕೆ, ಫಿಯೆಸ್ಟಾ ಕ್ಲಾಸಿಕ್ ಮಾಡಲ್, ಫಿಯೆಸ್ಟಾ ಕ್ಲಾಸಿಕ್ ಡೀಸೆಲ್, ಸೆಕೆಂಡ್ ಓನರ್ ಆಗಿದೆ. ಕ್ಲಾಸಿಕ್ ಅಲ್ಲಿ ಡೀಸೆಲ್, ಇದು ಫಿಯೆಸ್ಟಾದಲ್ಲೇ ಒಂದು ಟಾಪ್ ಎಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ನಿಮಗೆ ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಲೆದರ್ ಅಪ್ಲಿಷನ್ ಸೀಟ್ ಕವರ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸ್ಕ್ರಾಚ್ ಏನಿಲ್ಲ ವೆಹಿಕಲ್ ಅಲ್ಲಿ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಓಕೆ, ಪ್ರೈಸ್ ಬರ 225 ಕೊಡ್ತೀನಿ. 225 ಗೆ ಅದು 13 ಮಾಡಲ್ ಕೊಡ್ತೀನಿ. 13 ಮಾಡಲ್ ಕ್ಲಾಸಿಕ್ ಸಿಗುತ್ತೆ. ನೆಕ್ಸ್ಟ್ ಮತ್ತೊಮ್ಮೆ 7i20 ಇದೆ, ಮೆರೂನ್ ಬೇಕಾಗಿರೋ ಮೆರೂನ್ ಇದೆ, ವೈಟ್ ಬೇಕಾಗಿರೋ ವೈಟ್ ಇದೆ. ಇದು ಡೀಟೇಲ್ ತಿಳಿಸಬೇಕಂದ್ರೆ 2012ನೇ ಮಾಡಲ್, i20 ಆಸ್ಟಾ ಡೀಸೆಲ್, ಸೆಕೆಂಡ್ ಓನರ್ ಆಗಿದೆ. ಇದು ಓಕೆ, ಸೆಕೆಂಡ್ ಓನರ್, i20 ಆಸ್ಟಾ ಡೀಸೆಲ್ ಬರುತ್ತೆ, ಸೆಕೆಂಡ್ ಓನರ್ ಆಗಿದೆ. ಹೋದ್ರೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಗಾಡಿಯಲ್ಲಿ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, ಡೀಸೆಲ್ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ಮಾಡಲ್, 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ, ಕಂಪ್ಲೀಟ್ ಪ್ಯಾಕೇಜ್ ಬರುತ್ತೆ ಅಂತಾನೆ ಹೇಳ್ಬೋದು. ಸ್ಪೋರ್ಟ್ಸ್ ಏನ್ ಪ್ರೈಸ್ ಹೇಳ್ತೀರಾ ಬೈ? 3,20,000 ಕೊಡ್ತೀನಿ. 3,20,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮಗೆ. ಪೆಟ್ರೋಲ್ ತಗೊಳ್ಳಿ, 2011ನೇ ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ. ಇದು ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ, ರೂಫ್ ರೈಲ್ಸ್ ಎಲ್ಲ ಹಾಕ್ಸ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪ್ಲಿಷನ್ ಸೀಟ್ ಕವರ್ಗಳಿದೆ, ವುಡನ್ ಫಿನಿಶ್ ಅಲ್ಲಿ ಆಕ್ಸೆಂಟ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. i20 ಪೆಟ್ರೋಲ್ ಏನ್ ಪ್ರೈಸ್ ಹೇಳ್ತೀರಾ? 2,90,000 ಕೊಡ್ತೀನಿ. 2,90,000 ರೂಪಾಯಿಗೆ 11 ಮಾಡಲ್, ಲೋ ಬಜೆಟ್ ಅಲ್ಲಿ ಹೋಂಡಾ ಸಿಟಿ 2007 ಮಾಡಲ್. ಬಟ್ ಏನಂದ್ರೆ 4th ಓನರ್ ಆಗಿದೆ, ಲೇಡೀಸ್ ಹೆಸರಲ್ಲಿ ಇದೆ ಗಾಡಿ. ಓಕೆ, ZX ಪೆಟ್ರೋಲ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ, ನೀವೇನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಬಿಕಾಸ್ ಇದು ಲೇಡೀಸ್ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,25,000 7 ಮಾಡಲ್ ಸಿಟಿ ಕೊಡ್ತೀನಿ. ಓಕೆ, 7 ಮಾಡಲ್ ಸಿಟಿ ನಿಮಗೆ 1,25,000 ರೂಪಾಯಿ ಮಾತ್ರ ಕೊಡ್ತೀನಿ. 50,000 ಮುಡ್ಕೋ ಬರ್ಲಿ ಕಸ್ಟಮರ್, ಆಮೇಲೆ ಕರ್ನಾಟಕ ಕಾರ್ಸ್ ಅಲ್ಲಿ ಕಮ್ಮಿ ಇದೆ ಅಂದ್ರೆ ತಗೋಗ್ಲಿ. ಓಕೆ, ಈ ಪ್ರೈಸ್ ಅಲ್ಲಿ ಎಲ್ಲೂ ಗಾಡಿಗಳು ಸಿಗಲ್ಲ. 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಇದು ಓಕೆ, ಸೆಕೆಂಡ್ ಓನರ್ 2010 ಮಾಡಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. ಓವರ್ ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. ಬ್ರಿಡ್ಸ್ಟೋನ್ ಟೈರ್ ಇದೆ, 4 ಕೂಡ ಟೈರ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಏನ್ ಬರುತ್ತೆ? ಎಸಿ ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಲೆದರ್ ಅಪ್ಲಿಷನ್ ಸೀಟ್ ಕವರ್ಗಳಿದೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ 10 ಮಾಡಲ್ ಡೀಸೆಲ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್
ಇದು 11 ಮಾಡಲ್ ಇದು 11 ಮಾಡಲ್ ಸಿಂಗಲ್ ಓನರ್ ಇದು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರಾ ಹೌದು ಓಕೆ 11 ಮಾಡಲ್ ಸಿಂಗಲ್ ಓನರ್ ಫಿಯಾಸ್ಟಾ ಬರುತ್ತೆ ಅದು ಕೂಡ ಡ್ಯೂರಾಟೆಕ್ ಪೆಟ್ರೋಲ್ ಬರುತ್ತಲ್ವಾ ಇಲ್ಲ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಬರುತ್ತಾ ಓಕೆ ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ಸ್ ಬರುತ್ತೆ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲೂ ಬರುತ್ತೆ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು 2,10,000 ಕೊಡ್ತೀನಿ 2,10,000 ರೂಪಾಯಿಗೆ ಬರುತ್ತೆ ಯೂನಿಕ್ ಕಲರ್ ತಗೋಬೇಡಿ 2009 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಟೈರ್ ಪ್ರೊಫೈಲ್ ನೋಡಬಹುದು ಅಪೋಲೋ ಟೈರ್ ಇದೆ ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋಟೋ 4 ಮಿನಿಟ್ಸ್ ಬರುತ್ತೆ ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಲೆದರ್ ಆಪ್ಷನ್ ಇದು ಕೂಡ ವೆಲ್ ಮೇಂಟೈನ್ ಆಗಿದೆ ಡೀಸೆಲ್ ಹೌದು ಡೀಸೆಲ್ ಅಲ್ವಾ ಹೌದು ಓಕೆ ಒಂತರ ಯುನಿಕ್ ಇದು ಪೆಟ್ರೋಲ್ ಇದೆ ಡೀಸೆಲ್ ಇದು ಪೆಟ್ರೋಲ್ ಇದು ಓಕೆ 1.6 ಯುನಿಕ್ ಕಲರ್ ಜೊತೆ ಬರುತ್ತೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು 1,80,000 ಕೊಡ್ತೀನಿ 1,80,000 ರೂಪಾಯಿಗೆ ಡೀಸೆಲ್ ಇನ್ನ ಕಮ್ಮಿ ತಗೊಳ್ಳಿ ಇಲ್ಲೊಂದಿದೆ ಓಕೆ 2007 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ ಇದು ಓಕೆ 2011 ಮಾಡಲ್ 7 ಮಾಡಲ್ 7 ಮಾಡಲಾ ಓಕೆ ಇಂಟೀರಿಯರ್ ಏನು ಬರುತ್ತೆ ಬೈ ಇದು ಪೋಸ್ಟರಿಂಗ್ ಬರುತ್ತೆ ಫೋಟೋ 4 ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ ಓಕೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹೌದು ಗಾಡಿಯಲ್ಲಿ ಫ್ರೆಶ್ ಎಫ್ಸಿ ಇದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಸೂಪರ್ ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ 1,45,000 ಕೊಡ್ತೀನಿ 1,45,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ ತಗೊಳ್ಳಿ ಮಾಡಲ್ ಗಾಡಿ ಕೊಡ್ತೀನಿ ತಗೊಳ್ಳಿ ಓಕೆ ಮಾಡಲ್ ಗಾಡಿ ಕೂಡ ತರಿಸಿದ್ದಾರೆ 2018 ಮಾಡಲ್ ಸಿಂಗಲ್ ಓನರ್ ಬರ 44,000 ಕಿಲೋಮೀಟರ್ ಡ್ರೈವನ್ ಆಗಿದೆ 2018 ಮಾಡಲ್ 18 ಮಾಡಲ್ ಸಿಂಗಲ್ ಓನರ್ 1 ವರ್ಷ ಇಂಟರ್ ಇಂಡಿಯಾದಲ್ಲಿ ನಿಮಗೆ ಫ್ರೀ ಸರ್ವಿಸ್ ವಾರಂಟಿ ಇದೆ ನಿಮಗೆ ಇದು ಓಕೆ ಫ್ರೀ ಸರ್ವಿಸ್ ಕೂಡ ವಾರಂಟಿ ಕೂಡ ಇದೆ ಒನ್ ಟೈಮ್ ನಿಮಗೆ ಯಾವುದು 44,000 ಓಡಿದೆ ಓಕೆ ಸೂಪರ್ ಇದು ಇಂಟೀರಿಯರ್ ಅಲ್ಲಿ ಎಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋಟೋ 4 ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಶೇರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಇದೆ ಕುಷನ್ ಫಿನಿಶ್ ಸೀಟ್ಸ್ ಇದೆ ಓರಿಯಮ್ಸ್ ಬರುತ್ತೆ ನಿಮಗೆ ಓಕೆ ಆಟೋಮೇಟೆಡ್ ಓರಿಯಂ ಕೂಡ ಬರುತ್ತೆ ನಿಮಗೆ ಕಂಪ್ಲೀಟ್ ಪ್ರತಿಯೊಂದು ಆಪ್ಷನ್ ಬರುವಂತ ಗಾಡಿ ಡಿಫಾಗರ್ ವೈಪರ್ ಅಂದ್ರೆ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಕೂಡ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗಿದೆ ಟೈರ್ ಇಂದ ಟೈರ್ ಕೂಡ ಶೋರೂಮ್ ಟೈರ್ ಇದು ಓಕೆ 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಏನ್ ಪ್ರೈಸ್ ಹೇಳ್ತೀರಾ 6.5 ಲಕ್ಷಕ್ಕೆ ಕೊಡ್ತೀನಿ ಇದು 6.5 ಲಕ್ಷಕ್ಕೆ 18 ಮಾಡಲ್ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಓಕೆ 1.5 ಲಕ್ಷ ತಂದ್ರೆ ಇದಕ್ಕೂ ಕೂಡ ಲೋನ್ ಆಗೋಗುತ್ತೆ ಜಾಜ್ VX ಬರುತ್ತೆ ಮೊತ್ತಮ್ ಇದು ನಿಯೋಸ್ ತಗೋಬೇಡಿ 2023 ಮಾಡಲ್ ಸಿಂಗಲ್ ಓನರ್ ಸ್ಯಾಂಟ್ರೋ ಅಲ್ವಾ ಇಲ್ಲ ಹೋಂಡೈ ನಿಯೋಸ್ ಬರುತ್ತೆ ಸ್ಪೋರ್ಟ್ಸ್ ವೇರಿಯಂಟ್ ಇದು 2023 ಮಾಡಲ್ ಸಿಂಗಲ್ ಓನರ್ 12,500 ಕಿಲೋಮೀಟರ್ ಓಡಿದೆ ಗಾಡಿ ಯಾವ ಶೋರೂಮ್ ಬೇಕಾದ್ರೆ ಎತ್ಕೋ ಚೆಕ್ ಮಾಡಿಸ್ಕೋಬಹುದು ಕಸ್ಟಮರ್ ಬರೀ 12,500 ಕಿಲೋಮೀಟರ್ ಈಗ ಹೋದ್ರೆ ಕಸ್ಟಮರ್ 10 ಲಕ್ಷದಿಂದ ಕಮ್ಮಿ ಸಿಗಲ್ಲ ಬರ 6 ತಿಂಗಳ ಹಳೆ ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಗಾಡಿ ಓಕೆ 6 ತಿಂಗಳ ಹಳೆ ಗಾಡಿ 22 ಮಾಡಲ್ ಅಲ್ವಾ 23 ಮಾಡಲ್ 23 ಮಾಡಲ್ ಇಂಟೀರಿಯರ್ ಅಲ್ಲಿ ಎಸಿ ಬರುತ್ತೆ ಪೋಸ್ಟರಿಂಗ್ ಬರೋ ಫುಲ್ ಟಾಪ್ ಎಂಡ್ ಮಾಡಲ್ 4 ಏರ್ ಬ್ಯಾಗ್ ಬರೋ ವೆಹಿಕಲ್ ಇದು 4 ಏರ್ ಬ್ಯಾಗ್ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಇದು ಓಕೆ ಕಂಪ್ಲೀಟ್ ಪ್ರತಿಯೊಂದು ಆಪ್ಷನ್ ಬರುತ್ತೆ i10 ನಿಯೋಸ್ ಬರುತ್ತೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು 6.5 ಲಕ್ಷಕ್ಕೆ ಕೊಡ್ತೀನಿ ಏನ್ ಹೇಳ್ತಾ ಇದೀರಾ 6.5 ಲಕ್ಷಕ್ಕೆ 10 ಲಕ್ಷದ ಗಾಡಿ 6.5 ಲಕ್ಷಕ್ಕೆ ಕೊಡ್ತೀನಿ 6.5 ಲಕ್ಷಕ್ಕೆ ನಿಮಗೆ 23 ಮಾಡಲ್ ಸಿಗುತ್ತೆ 23 ಮಾಡಲ್ ಶೋರೂಮಿಗೆ ಹೋದ್ರೆ 10,20,000 ಆನ್ ರೋಡ್ ಗಾಡಿ ಇದು ಓಕೆ ಬರೀ 12,500 ತುಂಬಾ ಲೋ ಆಗಿ ಓಡಿದೆ ಅಷ್ಟು ಓಡಲಿಲ್ಲ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅದು ಕೂಡ ಇನ್ನು ನೆಕ್ಸ್ಟ್ ಒಂದು ಫಿಗೋ ಇದೆ ಇದ್ರ ಬಗ್ಗೆ 15 ಮಾಡಲ್ ಫಿಗೋ ಟೈಟಾನಿಯಂ ಥರ್ಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ ಇದು ಓಕೆ 12 ಮಾಡಲಾ 15 ಮಾಡಲ್ 15 ಮಾಡಲಾ ಇದು ಓಕೆ 15 ಮಾಡಲ್ ಡೀಸೆಲ್ ವೇರಿಯಂಟ್ ನೋಡಬಹುದು ಯಾವ ತರ ಇದೆ ಗುಡ್ ಕಂಡೀಷನ್ ಟೈರ್ ಗಳಿದೆ ಇಂಟೀರಿಯರ್ ವೈಸ್ ಹೋದ್ರೆ ಎಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋಟೋ 2 ಡೋರ್ 4 ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಆಮೇಲೆ ಕುಷನ್ ಫಿನಿಶ್ ಸೀಟ್ಸ್ ಇದೆ ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ 15 ಮಾಡಲ್ 2,35,000 ಕೊಡ್ತೀನಿ 2,35,000 ರೂಪಾಯಿಗೆ 15 ಮಾಡಲ್ ಫಿಗೋ ಸಿಗುತ್ತೆ ಅದು ಡೀಸೆಲ್ ಫಿಗೋ ಬೇಡವಾ ಕ್ರೇಟಾ ಇದೆ ತಗೊಳ್ಳಿ ಕಮ್ಮಿ ಹೊಡಿರೋ ಗಾಡಿ ಕ್ರೆಟಾ ಕೂಡ ಈ ಸಲ ತರಿಸಿದ್ದಾರೆ ನೋಡಬಹುದು 16ನೇ ಮಾಡಲ್ ಸೆಕೆಂಡ್ ಓನರ್ ಆಪ್ಷನಲ್ ಬಟನ್ ಸ್ಟಾರ್ಟ್ ಇದು ಪುಷ್ ಸ್ಟಾರ್ಟ್ ವೆಹಿಕಲ್ 16ನೇ ಮಾಡಲ್ ಹೌದು ಬರ 48,000 ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಚೆಕ್ ಮಾಡ್ಕೋಬಹುದು ಬರೀ 48,000 ಓಡಿರುವಂತ ಕ್ರೆಟಾ ಸಿಗುತ್ತೆ ನಿಮಗೆ ಅದು ಕೂಡ ಯಾವ ಮಾಡಲ್ ಅಂತ ಹೇಳಿದ್ರೆ 16 ಮಾಡಲ್ ಹೌದು ಟಾಪ್ ಎಂಡ್ ಮಾಡಲ್ ಬರುತ್ತೆ ಇದು ಕೂಡ 44,000 ಓಡಿದೆ ಎಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋಟೋ 4 ವಿಂಡೋಸ್ ಬರುತ್ತೆ 6 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ ಪ್ರತಿಯೊಂದು ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಇದು ಪೆಟ್ರೋಲ್ ವೇರಿಯಂಟ್ ಓಕೆ ಟಾಪ್ ಎಂಡ್ ಮಾಡಲ್ ಅದು ಕರ್ನಾಟಕ ಕಾರ್ಸ್ ಅಲ್ಲಿ ಕಾರ್ ಬಂತು ಅಂದ್ರೆ ತುಂಬಾ ಕಮ್ಮಿಲೇ ಕೊಡೋದು 48,000 ಓಡಿದೆ ಅಷ್ಟೇ 48,000 ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಚೆಕ್ ಮಾಡಿಸ್ಕೋಬಹುದು ಓಕೆ ಕ್ರೆಟಾ ಏನ್ ಪ್ರೈಸ್ ಹೇಳ್ತೀರಾ ಬೈ ಬರೀ 8,25,000 ಕೊಡ್ತೀನಿ 8,25,000 ರೂಪಾಯಿಗೆ 16ನೇ ಮಾಡಲ್ 16 ಮಾಡಲ್ ಪುಷ್ ಸ್ಟಾರ್ಟ್ ಕೊಡ್ತೀನಿ ಅದು ಕಮ್ಮಿ ಓಡಿರೋ ಗಾಡಿ ಓಕೆ ಅದು ಕಮ್ಮಿ ಓಡಿದೆ ಟಾಪ್ ಎಂಡ್ ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಓವರ್ ಆಲ್ ಬಾಡಿ ಲೈನ್ ಕೂಡ ಪೋಲೋ ತಗೊಳ್ಳಿ 2015 ಮಾಡಲ್ ಥರ್ಡ್ ಓನರ್ ಪೋಲೋ ಹೈಲೈನ್ ಡೀಸೆಲ್ ಇದು 2015 ಮಾಡಲು 15 ಮಾಡಲು ಥರ್ಡ್ ಓನರ್ ಆಗಿದೆ ಅದೇ ಟಾಪ್ ಎಂಡ್ ಮಾಡಲ್ ಬರುತ್ತೆ ನಿಮಗೆ ಕ್ರಾಸ್ ಫಾಲೋ ಬರುತ್ತೆ ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ ಪೋಸ್ಟರಿಂಗ್ ಬರುತ್ತೆ ಫೋಟೋ 4 ವಿಂಡೋಸ್ ಬರುತ್ತೆ ಶೇರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಲೆದರ್ ಸೀಟ್ಸ್ ಸೀಟ್ ಕವರ್ ಬರುತ್ತೆ ಎಲ್ಲ ಆಪ್ಷನ್ ಬಂದ್ಬಿಡ್ತಿದೆ ಪ್ರತಿಯೊಂದು ಆಪ್ಷನ್ ಕೂಡ ಈ ಗಾಡಿಲಿ ಬರುತ್ತೆ ನಿಮಗೆ ಕ್ರಾಸ್ ಫಾಲೋ ಬರುತ್ತೆ ಡಿಫಾಗರ್ ವೈಪರ್ ನಿಮಗೆ ಟೈರ್ ಪ್ರೊಫೈಲ್ ನೋಡೋದು ತುಂಬಾ ಚೆನ್ನಾಗಿದೆ ವಿತ್ ಮ್ಯಾಗ್ವಿಲ್ ಜೊತೆ ಬರುತ್ತೆ 2015 ಮ್ಯಾಗ್ವಿಲ್ ಸಮೇತ ಬರ್ತಿದೆ 15 ಸೆಕೆಂಡ್ ಓನರ್ ಅಲ್ವಾ ಹೌದು ಏನ್ ಪ್ರೈಸ್ ಹೇಳ್ತೀರಾ ಬರ 4,20,000 ಕೊಡ್ತೀನಿ 4,20,000 ರೂಪಾಯಿಗೆ 15 ಮಾಡಲು 15 ಮಾಡಲ್ ಪೋಲೋ ಕೊಡ್ತೀನಿ ಓಕೆ ಟಾಪ್ ಎಂಡ್ ಮಾಡಲು ಬರೀ ಇನ್ನ ಲೋ ಬಜೆಟ್ ಗಾಡಿ ಬೇಕಾದ್ರೆ ಇನ್ನ ಲೋ ಬಜೆಟ್ ಗಾಡಿಗಳು ಇದೆ ಲೋ ಬಜೆಟ್ ಗಾಡಿಗಳು ಕೂಡ ಇದೆ ಹೋಗೋಣ ಬನ್ನಿ ಓಮ್ನಿ ತಗೊಳ್ಳಿ ಬಡವರು ಬಂದು 2008ನೇ ಮಾಡಲ್ ಸೆಕೆಂಡ್ ಓನರ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಓಮ್ನಿ
ನಿಮ್ಗೆ ಇದ್ರಲ್ಲಿ ಇಂಟೀರಿಯರ್ ಏನೇನು ಬರುತ್ತೆ ಬೈ? AC ಬರುತ್ತೆ, ಲೆದರ್ ಆಪ್ಷನ್, ಸೀಟ್ ಕವರ್ ಗಾಡಿ ಇದೆ, AC ಬರುತ್ತೆ ಇದರಲ್ಲಿ. 8 ಸೀಟರ್ ಕಸ್ಟಮರ್ ಮಾಡಿದ್ದಾರೆ ಈ ಗಾಡಿ. ಓಕೆ 8 ಸೀಟರ್ ಗಾಡಿ ಮಾಡಿದ್ದಾರೆ ನೋಡಬಹುದು ಕಸ್ಟಮರ್. ಅದು ಕೂಡ ಲೆದರ್ ಸೀಟ್ಸ್ ಅಲ್ಲಿ ಇದೆ, ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಓಕೆ ಯಾವ ಮಾಡೆಲ್ ಅಂತ ಹೇಳಿದ್ರೆ ಬೈ ಇದು? 2008 ಮಾಡಲ್. 2008 8 ಸೀಟರ್ ವೆಹಿಕಲ್ ಓಮ್ನಿ ಏನು ಪ್ರೈಸ್ ಹೇಳ್ತೀರಾ? ವೆಹಿಕಲ್ ಕಸ್ಟಮರ್ 8 ಸೀಟರ್ ಮಾಡಿದ್ದಾರೆ. ಓಕೆ ಏನು ಪ್ರೈಸ್ ಹೇಳ್ತೀರಾ? 1,30,000 ಕೊಡ್ತೀನಿ. 1,30,000 ಓಮ್ನಿ. ಓಕೆ ವ್ಯಾಗನರ್ ತಗೊಳ್ಳಿ, ಲೋ ಬಜೆಟ್ ಅಲ್ಲಿ ಇದೆ. 2006 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, LXi, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ಹೋದ್ರೆ AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಮೇಂಟೆನೆನ್ಸ್, ಚೆನ್ನಾಗಿ ಮೇಂಟೈನ್ ಆಗಿದೆ. ಹೌದು, ಸಕ್ಕತ್ತಾಗಿದೆ. ಚಿಲ್ಡ್ AC ಇದೆ ಗಾಡಿಯಲ್ಲಿ, ಇದು AC ಕೂಡ ಇದೆ. ಹೌದು. ಓಕೆ ಏನು ಪ್ರೈಸ್ ಹೇಳ್ತೀರಾ ಬೈ ಇದು? 1,30,000 ಕೊಡ್ತೀನಿ. 1,30,000 ರೂಪಾಯಿಗೆ ವಿತ್ AC ಇರುವಂತ ವ್ಯಾಗನರ್ ಸಿಗುತ್ತೆ ನಿಮಗೆ. ಅದು ಮತ್ತೊಮ್ಮೆ ನೋಡಿ, ಸ್ಯಾಂಟ್ರೋ ಬೇಕಾಗಿರೋ ಸ್ಯಾಂಟ್ರೋ ಇದೆ, 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸ್ಯಾಂಟ್ರೋ ಜಿಂಕ್ XG ಪೆಟ್ರೋಲ್ ವೇರಿಯಂಟ್, 9 ಮಾಡಲ್ XG ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ ನೋಡಬಹುದು. ವೈಸ್ ಹೋದ್ರೆ AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 2009 ಮಾಡಲ್, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ನೋಡಬಹುದು. ಈ ತರ ಸ್ಕ್ರಾಚಸ್ ರಿಮೂವ್ ಮಾಡಿಸ್ಕೊಡ್ತೀನಿ ಕಸ್ಟಮರ್ ಗೆ. ಅದು ಕೂಡ ರಿಮೂವ್ ಮಾಡ್ಕೊಡ್ತಾರೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಅಂತ ಹಂಗೆ ಬಿಟ್ಟಿದ್ದೀನಿ, ಬೇಕಾದ್ರೆ ರಿಮೂವ್ ಮಾಡಿಸ್ಕೊಡ್ತೀನಿ. ರಿಮೂವ್ ಬೇಕಾದ್ರೆ ರಿಮೂವ್ ಕೂಡ ಮಾಡ್ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಪಾರ್ಕಿಂಗ್ ಹಾಕಿದಾಗ ಮಕ್ಕಳು ಯಾರೋ ಮಾಡಿರುವಂತದ್ದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 1,60,000 ಕೊಡ್ತೀನಿ. 1,60,000 ರೂಪಾಯಿಗೆ 9 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ. ಓಕೆ 9 ಮಾಡಲ್ ಸ್ಯಾಂಟ್ರೋ ಸಿಗುತ್ತೆ. ಇದು ಸ್ಯಾಂಟ್ರೋ ತಗೊಳ್ಳಿ, ಗೆಟ್ಸ್ ಇದೆ, ಮತ್ತೆ ಫಿಗೋ ಇದೆ. ಗೆಟ್ಸ್ 2006 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, FC ನು ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. ಗೆಟ್ಸ್ ಪ್ರೈಮ್ ಇದು, ಯೋಕೋಹಾಮಾ ಟೈರ್ ಇದೆ, 4 ಟೈರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್, ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲವೂ ಬರುತ್ತೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ? 1,30,000 ಕೊಡ್ತೀನಿ. 1,30,000 ರೂಪಾಯಿಗೆ ಗೆಟ್ಸ್ ಸಿಗುತ್ತೆ. ಇದು 2010 ಮಾಡಲ್, ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಫಾರ್ಡ್ ಫಿಗೋ ಬರುತ್ತಿದೆ. ಫಾರ್ಡ್ ಫಿಗೋ ಅದು ಟೈಟಾನಿಯಂ ಟಾಪ್ ಎಂಡ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ, ಡ್ಯುಯಲ್ ಇಂಟೀರಿಯರ್ ಬರುತ್ತೆ ನಿಮಗೆ, 4 ವಿಂಡೋಸ್ ಬರುತ್ತೆ, ಡ್ಯುಯಲ್ ಟೋನ್ ಏರ್ ಬ್ಯಾಗ್, ಡ್ಯಾಶ್ ಬೋರ್ಡ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸೀಟ್ ಕವರ್ ಇದೆ, ಬ್ಯಾಕ್ ವೈಫರ್ ಇದೆ, ಡಿಫಾಗರ್ ಇದೆ, ಎಲ್ಲ ಆಪ್ಷನ್ ಇದೆ. ಟಾಪ್ ಎಂಡ್ ಮಾಡಲ್ ಇದು. ಬಾಡಿ ಲೈನ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ತರ ಮೇಂಟೈನ್ ಆಗಿರಬಹುದು ಅಂತ. 65,000 10 ಮಾಡಲ್ ಫಿಗೋ ಕೊಡ್ತೀನಿ. 1,65,000 ರೂಪಾಯಿಗೆ ಟೈಟಾನಿಯಂ ಫಿಗೋ ಸಿಗುತ್ತೆ. ಅದನ್ನು ಕೊಡ್ತೀನಿ. ಬೇಡವಾ 10 ಮಾಡಲ್ ಸ್ವಿಫ್ಟ್ ತಗೊಳ್ಳಿ, ಲೋ ಬಜೆಟ್ ಅಲ್ಲಿ ಕೊಡ್ತೀನಿ. ಓಕೆ ಸ್ವಿಫ್ಟ್ 2010 ಮಾಡಲ್, ಥರ್ಡ್ ಓನರ್, LXi to VXi ಮಾಡಿರೋ ಗಾಡಿ. LXi to VXi ಕನ್ವರ್ಟ್ ಆಗಿದೆ. ಹೌದು, ನಿಮ್ ಪವರ್ ವಿಂಡೋ ಎಲ್ಲ ಎಕ್ಸ್ಟ್ರಾ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಮತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ. ಹೌದು, ಓಕೆ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ. LXi ವೇರಿಯಂಟ್ ಇಂದ VXi ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 2,25,000 10 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ. ಹೌದಾ? 2,25,000 ರೂಪಾಯಿಗೆ 3 ಲಕ್ಷ ರೂಪಾಯಿ ಗಾಡಿ ಬಜಾರ್ ಕರ್ನಾಟಕ ಕಾರ್ಸಲ್ ಬಂದ್ರೆ ಈ ರೇಟಿಗೆ ಕೊಡ್ತೀನಿ. ಓಕೆ 2,25,000 ರೂಪಾಯಿಗೆ ಸಿಗುತ್ತೆ. ನೆಕ್ಸ್ಟ್ ಇದು ಫ್ಯೂಷನ್, ಫಾರ್ಡ್ ಫ್ಯೂಷನ್ 2008 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಇದು. ಓಕೆ ಟಾಪ್ ಎಂಡ್ ವೇರಿಯಂಟ್ ಫ್ಯೂಷನ್ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಎಲ್ಲ ನೋಡುವ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು, ಫ್ಯೂಷನ್ ಏನ್ ಪ್ರೈಸ್ ಹೇಳ್ತೀರಾ? 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಫೋರ್ಡ್ ಫ್ಯೂಷನ್ ಸಿಗುತ್ತೆ ನಿಮಗೆ. ಅದು ಡೀಸೆಲ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಇದು ಫ್ಯೂಷನ್ ಬರೋದ್ರೆ ಇಂಡಿಗೋ ಇದೆ, ಬೀಟ್ ಇದೆ ತಗೊಳ್ಳಿ. ಓಕೆ ಬೀಟ್ ಬ್ಲಾಕ್ ಕಲರ್ ಮಾಡಲ್, ಬೀಟ್ LT ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್, ಸಿಂಗಲ್ ಓನರ್ ಬೀಟ್. ಹೌದು. ಓಕೆ ಸೂಪರ್. ಇಂಟೀರಿಯರ್ ಏನೇನು ಬರುತ್ತೆ ಬೈ? AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಇದಕ್ಕೆ. ಕಂಪ್ಲೀಟ್ ಆಗಿ ಎಲ್ಲ ಆಪ್ಷನ್ ಪ್ಯಾಕೇಜ್ ಬರುತ್ತೆ. ಡಿಫಾಗರ್ ವೈಪರ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಬಹುದು, ತುಂಬಾ ಚೆನ್ನಾಗಿದೆ ಟೈರ್ ಕೂಡ. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 1,80,000 ಕೊಡ್ತೀನಿ. 1,80,000 ರೂಪಾಯಿಗೆ ಸಿಂಗಲ್ ಓನರ್ ಬೀಟ್ ಸಿಗುತ್ತೆ. ಕೊಡ್ತೀನಿ. 11 ಮಾಡಲ್ 12 ಮಾಡಲ್ 12 ಮಾಡಲ್ ಇಂಡಿಗೋ ತಗೊಳ್ಳಿ. ಲಾಂಗ್ ಡಿಕ್ಕಿ ಬರ್ತಿದ್ದು 2008 ಮಾಡಲ್, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಇಂಡಿಗೋ. ಓಕೆ ನೋಡಬಹುದು ಬಾಡಿ ಲೈನ್ ಯಾವ ತರ ಇದೆ. ಓಕೆ ಇದು ಟಾಪ್ ಎಂಡ್ ಬರುತ್ತೆ. ಹೌದು. ಓಕೆ ಆಟೋಮೇಲೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಆಮೇಲೆ ನೋಡಬಹುದು ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಲೆದರ್ ಸೀಟ್ಸ್ ಎಲ್ಲ ಇದೆ. ಉತ್ತರ ಕರ್ನಾಟಕ ಕಡೆಯವರು ಹುಡುಕ್ತಾ ಇದ್ರೆ ಉತ್ತರ ಕರ್ನಾಟಕ ಕಡೆಯವರು ಹುಡುಕ್ತಾ ಇದ್ರೆ ತಗೊಳ್ಬಹುದು. ಆಕ್ಚುಲಿ ಇದು ಡೀಸೆಲ್ ವೇರಿಯಂಟ್ ಬರುತ್ತೆ ಇಂಡಿಗೋ, ಯಾಕಂದ್ರೆ ಅವ್ರದ್ದೇ ಫೇವರೇಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಟಾಟಾ ಇಂಡಿಗೋ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಇದು ಬಂದು 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಇಂಡಿಗೋ ಸಿಗುತ್ತೆ. ತಗೋಬಿಡಿ ಬ್ಲಾಕ್. ಓಕೆ ಬ್ಲಾಕ್ ಕಲರ್ ಫಿಯೆಸ್ಟಾ, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಓಕೆ 2011 10 ಮಾಡಲ್, ಸೆಕೆಂಡ್ ಓನರ್. 10 ಮಾಡಲ್ ಸೆಕೆಂಡ್ ಓನರ್ ಬರುತ್ತೆ. ನೋಡಬಹುದು ಯಾವ ತರ ಇದೆ ಅಂತ. ಎಕ್ಸ್ಟೀರಿಯರ್ ಅದು ಕೂಡ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. JK ಟೈರ್ ಬ್ರಾಂಡ್ ನ್ಯೂ ಇದೆ. AC ಬರುತ್ತೆ, ಪಾಸ್ಚರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ಸಾರಿ ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಬರೋದಿಲ್ಲ. ಆಮೇಲೆ ಇಂಟೀರಿಯರ್ ಸ್ವಲ್ಪ ಧೂಳಾಗಿದೆ, ಬಿಕಾಸ್ ಇಲ್ಲಿ ಆಚೆ ಕಡೆ ನಿಲ್ಸಿರೋದ್ರಿಂದ ಧೂಳು ಇದೆ ಅಂತ ಇದಾಗಿದೆ ಇದು. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬಂದು 2,90,000 ಕೊಡ್ತೀನಿ. 1,90,000 ರೂಪಾಯಿಗೆ ನಿಮಗೆ ಡೀಸೆಲ್ ವೇರಿಯಂಟ್ ಫಿಯೆಸ್ಟಾ ಸಿಗುತ್ತೆ. ಅದು 11 ಮಾಡಲ್ ಅಲ್ವಾ? ಇದು ತಗೋಬಿಡಿ, ಆಪ್ರಾ ಕೊಡ್ತೀನಿ. 2006 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಪವರ್ಫುಲ್
ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಓಕೆ ಪೆಟ್ರೋಲ್ ವೇರಿಯಂಟ್ ತುಂಬಾ ಪವರ್ ಜನರೇಟ್ ಮಾಡುತ್ತೆ ಇದು 1.6 1.8 ಇದು 1.6 ಇದು. ಓಕೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಕಂಪನಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಆಪ್ಲಿಷನ್ ಸೀಟ್ ಕವರ್ ಗಳಿದೆ, ಗಾಡಿಯಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಇದು. ಆ ಟೈಮಲ್ಲಿ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಇದು? 1,40,000 ಕೊಡ್ತೀನಿ. 2,40,000 1,40,000. 1,40,000 ಓಕೆ 1,40,000ಕ್ಕೆ 1.6 ಬರುತ್ತೆ ಲೋಗನ್. 2008 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಇದು. ಓಕೆ ಇದು ಕೂಡ ಟಾಪ್ ಅಂಡ್ 2006 ಮಾಡಲು 8 ಸೆಕೆಂಡ್ ಓನರ್. ಓಕೆ 8 ಮಾಡಲು ಸೆಕೆಂಡ್ ಓನರ್ ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ ನೋಡಬಹುದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. 4 ವಿಂಡೋಸ್ ಬರುತ್ತೆ, ಕಂಪನಿ ಲೆದರ್ ಆಪ್ಲಿಷನ್ ಸೀಟ್ ಕವರ್ ಇದೆ, ಕಂಪನಿ ಒಳ್ಳೆ ಸ್ಪೇಸ್ ಕೂಡ ಇದೆ. ಬ್ಯಾಕ್ ಸೈಡ್ ಸೀಟ್ ಕೂತ್ಕೊಳ್ಳೋರಿಗೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಇದು ಬಂದು ಬರೋ 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಲೋಗನ್ ಸಿಗುತ್ತೆ ನಿಮಗೆ. ಓಕೆ ನೆಕ್ಸ್ಟ್ 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಇದು. ಸಿಂಗಲ್ ಓನರ್ ಹೌದು. ಫೋರ್ಡ್ ಫಿಯೆಸ್ಟಾ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಲೆದರ್ ಸೀಟ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗುಡ್ ಕಂಡೀಷನ್ ಟೈರ್ ಗಳಿದೆ. AC ಎಲ್ಲ ಇದೆ. ಗಾಡಿ ಓಕೆ ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಡೀಸೆಲ್ ಹೌದು. ಓಕೆ ಏನ್ ಪ್ರೈಸ್ ಹೇಳ್ತೀರಾ? 1,95,000 ಕೊಡ್ತೀನಿ. 1,95,000 ರೂಪಾಯಿಗೆ 12 ಮಾಡಲ್ 11 ಮಾಡಲ್ ಅಂದ್ರ 10 ಮಾಡಲ್ ಇದು. 10 ಮಾಡಲ್ ಓಕೆ 10 ಮಾಡಲ್ ಸಿಂಗಲ್ ಓನರ್. ಓಕೆ ಇದು ಬೇಡ ಅಂದ್ರೆ ಐಟ್ ಅಂತ ತಗೊಳ್ಳಿ. 2009 ಮಾಡಲ್ ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ 9 ಮಾಡಲು ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ಬರುತ್ತೆ ನೋಡಬಹುದು. ಇಂಟೀರಿಯರ್ ಅಲ್ಲಿ ಫ್ರೆಶ್ ಇನ್ಶೂರೆನ್ಸ್ ಇದೆ ಇದಕ್ಕೆ. ಓಕೆ ವಿತ್ ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಬರುತ್ತೆ. ನಿಮ್ಗೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರೀ 7,10,000 ಕೊಡ್ತೀನಿ. 7,10,000 ರೂಪಾಯಿಗೆ ಕೊಡ್ತೀನಿ ಇದು. ಓಕೆ i10 ಸಿಗುತ್ತೆ ನಿಮಗೆ. ನಮ್ಮ ಹತ್ರ ಒಂದು ಬ್ಲಾಕ್ ಕಲರ್ ಸ್ಯಾಂಟ್ರೋ ಇದೆ. ಅದು ಕೂಡ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. 2005 ಮಾಡಲ್ ಥರ್ಡ್ ಓನರ್ ಸ್ಯಾಂಟ್ರೋ ಜಿಂಕ್ XG ಟಾಪ್ ಎಂಡ್ ಕೊಡ್ತೀನಿ ನಿಮಗೆ. 5 ಮಾಡಲ್ ಟಾಪ್ ಎಂಡ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಓಕೆ ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಲಿಷನ್ ಸೀಟ್ ಕವರ್ ಗಳಿದೆ, ಬ್ಯಾಕ್ ವೈಪರ್, ಡೀಪ್ ಫಾಗರ್ ಎಲ್ಲ ಬಂದ್ಬಿಡುತ್ತೆ ಕಸ್ಟಮರ್ ಇದಕ್ಕೆ. ಓಕೆ ಇದರಲ್ಲಿ ಮೊದಲು ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಅದೊಂದು ಕ್ಯಾಬಿನ್ ಒಂದು ಬಿಟ್ಟು ಟಚ್ ಸ್ಕ್ರೀನ್ ಸಿಸ್ಟಮ್ ಎತ್ತಿದ್ದಾರೆ. ಆಕ್ಚುಲಿ ಡೀಪ್ ಫಾಗರ್ ಬರುತ್ತೆ. ನಿಮಗೆ ಟೈರ್ ಪ್ರೊಫೈಲ್ ಅಲ್ಲಿ ನೋಡಬಹುದು. ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಸ್ಯಾಂಟ್ರೋ? 1,20,000 ಕೊಡ್ತೀನಿ. 1,20,000 ರೂಪಾಯಿ ಟಾಪ್ ಅಂಡ್ ಸ್ಯಾಂಟ್ರೋ ಸಿಗುತ್ತೆ ನಿಮಗೆ. ಡೀಪ್ ಫಾಗರ್ ಎಲ್ಲ ಬರುತ್ತೆ.